ನಮ್ಮ ನಾಡು ದೇವರು, ನಂಬಿಕೆ, ಭಕ್ತಿ ಹಾಗೂ ಸಂಸ್ಕೃತಿ ವಿಚಾರಗಳಲ್ಲಿ ವಿಶ್ವದಲ್ಲೇ ವಿಶಿಷ್ಟ ಸ್ಥಾನ ಪಡೆದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿನ ಜನರಲ್ಲಿ ನಂಬಿಕೆ, ಭಕ್ತಿ ಹೆಚ್ಚಾಗಿದೆ ಅನ್ನೋದ್ರಿಂದಾನೇ ಏನೋ ಮಠ ಮಂದಿರಗಳು ಕೂಡ ಇಲ್ಲಿ ಸಾಕಷ್ಟಿವೆ. ಈ ವೈಜ್ಞಾನಿಕ ಯುಗದಲ್ಲೂ ಯಜ್ಞ ಪೂಜೆಗಳನ್ನ ಬಿಟ್ಟಿಲ್ಲ ಇಲ್ಲಿನ ಭಕ್ತರು. ಪೂಜೆ ಪುನಸ್ಕಾರಗಳಿಂದ ಒಳ್ಳೆದಾಗುತ್ತೆ ಅನ್ನೋದು ಅನುಭವ ಪಡೆದವರ ವಾದ. ಹಾಗಾಗಿ ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳು ಭಕ್ತರ ಭಕ್ತಿಯ ತಾಣಗಳು. ನಮ್ಮ ನಾಡಿನ ಪುಣ್ಯಕ್ಷೇತ್ರಗಳಲ್ಲಿ ಇದು ಒಂದು. ಪವಾಡ ಪುರುಷರ ಕ್ಷೇತ್ರ ಅಂತಾನೆ ಇದು ಹೆಸರಾಗಿರೋದು. ಭಕ್ತಿಯಿಂದ ನಡೆದುಕೊಂಡ್ರೆ ತಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ಮಾತು. ಅಷ್ಟು ಕಷ್ಟದಲ್ಲಿದ್ದಾಗ ಸುಧಾ ಯಾವ ಸಂಬಂಧಿಕರು ಯಾರೂ ನಮಗಾಗಲಿಲ್ಲ. ಈ ನಾಗಲಿಂಗಜ್ಜ ಮಾತ್ರ ನಮ್ಮನ್ನ ಅದನಿಂದ ಇವತ್ತಿನವರೆಗೂ ನಮಗೆ ಯಾವ ಕಷ್ಟಗಳು ಬರದ ಹಾಗೆ ನಮ್ಗೆ ಅಜ್ಜ ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ನಾಗಲಿಂಗಜ್ಜ ಅಂದರೆ ತುಂಬ ಪವರ್ಫುಲ್, ಭಕ್ತಾದಿಗಳಿಗೆ ತುಂಬ ಪವರ್ಫುಲ್ ದೇವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಜ್ಜ ಒಲಿದು ಭಾಳ ಕಷ್ಟ. ಹೊಲದ ಮೇಲೆ ಕೈ ಎಂದೆಂದಿಗೂ ಬಿಡೋದಿಲ್ಲ ಅಜ್ಜ. ಒಂದೇ ಮನಸ್ಸಿಂದ ನಂಬಿದೆ ದೇವರನ್ನ. ಕಾನ್ಸೆಷನ್ ಸಿಕ್ತು ನನಗೆ, ದೇವರಿಂದ ನಂಗೆ ಒಳ್ಳೆ ಅನುಭವ ಸಿಕ್ತು, ಎಲ್ಲ ಸಿಕ್ತು. ಹಾಗಾಗಿ ನಾನು ಇಲ್ಲಿ ತನಕ ಮುಂದೆ ಬಂದಿದ್ದೀನಿ. ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡೂ ಸಿಕ್ಕಿದೆ ನನಗೆ. ಮುಂದೆ ಚಲೋ ಹೋಗ್ತಾ ಇದ್ದೀನಿ, ರನ್ ಆಗ್ತಿದೆ ನನಗೆ. ಬಟ್ ಅಜ್ಜನ ನಮ್ಮದವರಿಗೆ ಯಾವಾಗೂ ಕೈ ಬಿಡಲ್ಲ. ಭಕ್ತರ ಈ ಪವಿತ್ರ ಪವಾಡ ಕ್ಷೇತ್ರನೇ ಶ್ರೀ ನಾಗಲಿಂಗ ಸ್ವಾಮಿಗಳ ಮಠ. ಶ್ರೀಮಠ ಆಧ್ಯಾತ್ಮದ ಜೊತೆಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲೂ ನಾಡಿಗೆ ಪರಿಚಿತ. ಎಲ್ಲರೂ ಹೇಳ್ತಾರೆ ಹಿಂದೂ ಮುಸ್ಲಿಂ ಅನ್ನೋದು ಒಂದೇ ಹೇಳ್ತಾರೆ. ಇಲ್ಲಿ ಮೂರು ಅದಾವೆ, ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತರು. ಈ ತರಹಾಗಿ ಇದು ಎಲ್ಲ ಭಕ್ತರ, ಎಲ್ಲ ಸಂಸ್ಥೆಗಳ ಎಲ್ಲ ಇದರ ಒಗ್ಗಟ್ಟನ್ನು ಕೂಡಿಕೊಂಡು ಇದು ನಡೆಯುವಂಥ ಒಂದು ಸಂಸ್ಥೆಯಾಗಿದೆ. ಇದು ತುಂಬ ವಿಶಿಷ್ಟವಾದ, ಈ ಭಾಗದ ಜನರ ವಿಶಿಷ್ಟವಾದ ಒಂದು ಸಂಸ್ಥೆ ಇದು. ಇದಕ್ಕೆಲ್ಲ ಭಕ್ತರು ಇದಕ್ಕೆ ಆಗಮಿಸ್ತಾರೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದ ಸಿದ್ಧಾರೂಢ ಸ್ವಾಮಿಗಳ ಸಮಕಾಲೀನರಾದ ನವಲಗುಂದ ಅಜಾತನಾಗಲಿ ಸ್ವಾಮಿ ಮಠ ಉತ್ತರ ಕನ್ನಡದಲ್ಲಿ ಒಂದು ಸುಪ್ರಸಿದ್ಧ ಮಠ. ಎಲ್ಲ ಜಾತಿಯರು ಕೂಡ ಈ ಮಠಕ್ಕೆ ನಡ್ಕೊಳ್ತಾರೆ. ಹಿಂದೂ, ಮುಸ್ಲಿಂ, ಸಿಖ್ರಾಗಿ ಬೌದ್ಧರು, ಕ್ರಿಶ್ಚಿಯನ್ರು ಈ ಥರ ನಡ್ಕೊಳ್ತಾರೆ. ಶ್ರೀಮಠದ ಅಭಿವೃದ್ಧಿಗೆ ಈಗ ಶ್ರಮಿಸ್ತಾ ಇರೋರು ಶ್ರೀ ವೀರೇಂದ್ರ ಸ್ವಾಮೀಜಿ. ಎಷ್ಟು ಸಾಧ್ಯವೋ ಅಷ್ಟು ನಮಗೆ ನಾವು ಒಳ್ಳೆಯದನ್ನು ಮಾಡಿಕೊಳ್ಳೋಣ, ನಮ್ಮ ಉನ್ನತಿಯನ್ನು ಸಾಧಿಸಿಕೊಳ್ಳೋಣ. ಜೊತೆಗೆ ಲೋಕಕ್ಕೂ ಸಹಿತ ಒಳ್ಳೆ ಉಪಕಾರ ಬುದ್ಧಿಯನ್ನು ನಾವು ನಡೆದಿದ್ದಾದ್ರೆ ನಮ್ಮ ಜಗತ್ತು, ವಿಶ್ವಶಾಂತಿ ತನಗೆ ತಾನೇ ಇಲ್ಲಿ ನಮ್ಮಲ್ಲಿ ನೆಲೆಸ್ತೈತಿ. ನಾವೆಲ್ಲ ಅಷ್ಟೇ, ಎಲ್ಲ ಜನ, ಎಲ್ಲ ಆತ್ಮೀಯರು, ಎಲ್ಲ ಜನತೆ ಸಹಿತ ಅಷ್ಟೇ ಆತ್ಮೀಯತೆಯಿಂದ ಸಂತೋಷದಿಂದ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದಂತ ಹೇಳಿ ಈ ಮಾತನ್ನ ಹೇಳ್ಬೋದು. ಶ್ರೀಮಠ ಇರೋದು ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಕೇಂದ್ರದಲ್ಲಿ. ಧಾರವಾಡದಿಂದ 45 ಕಿಲೋಮೀಟರ್ ಅಂತರದಲ್ಲಿ. ಬೆಂಗಳೂರಿಂದ ಹೋಗೋದಾದ್ರೆ 390 ಕಿಲೋಮೀಟರ್ ದೂರ. ಶ್ರೀಮಠಕ್ಕೆ ವಿಶಿಷ್ಟ ಇತಿಹಾಸ ಇದೆ. ಇಲ್ಲಿನ ಮೂಲ ಗುರುಗಳು ಶ್ರೀ ನಾಗಲಿಂಗ ಸ್ವಾಮೀಜಿ. ಇವರು ಆಧ್ಯಾತ್ಮ ಹಾಗೂ ಸಾಮಾಜಿಕ ಸಮಾನತೆ ಬಗ್ಗೆ ಮಾರ್ಗದರ್ಶನ ಮಾಡ್ತಾ ನಾಡಿನಾದ್ಯಂತ ಸಂಚಾರ ಮಾಡಿದ್ರಂತೆ. ಸಿದ್ಧಾರೂಢರು, ಶಿಶುನಾಳ ಶರೀಫರು, ಗರಗದ ಮಡಿವಾಳೇಶ್ವರರು, ಹೊಸಳ್ಳಿ ಬೂದೀಶ್ವರರು ಇಂಥ ಎಲ್ಲ ಮಹಾತ್ಮರ ಸಮಕಾಲೀನರಾಗಿ ಬಾಳಿ ಬೆಳಗಿದವರು ನಾಗಲಿಂಗ ಸ್ವಾಮಿಗಳು. 19ನೇ ಶತಮಾನದಲ್ಲಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಶ್ರೇಷ್ಠ ಮಹಾತ್ಮರ ಒಂದು ಪಂಕ್ತಿಯಲ್ಲಿ ನಾಗಲಿಂಗ ಸ್ವಾಮಿಗಳು ಬೆಳಗಿದರು. ಸ್ವತಃ ಸಿದ್ಧಾರೂಢರಂತೂ ಹೇಳ್ತಾರ, ನಾಗಲಿಂಗ ಉಪರತಿಯಲ್ಲಿ ನಾಗಲಿಂಗ ಸ್ವಾಮಿಗಳನ್ನು ಮೀರಿಸಿದವರು ಇನ್ನು ಮುಂದೆ ಆಗಲಿಕ್ಕಿಲ್ಲ, ಹಿಂದೂ ಆಗಿದ್ದಾರೆಂಬುದು ನನಗೆ ಸಂಶಯ ಅಂತ ಹೇಳ್ತಿದ್ರು. ತಾವು ಸಂಚಾರ ಮಾಡಿದ ಹಲವು ಸ್ಥಳಗಳಲ್ಲಿ ಅನೇಕ ಪವಾಡಗಳನ್ನ ಕೂಡ ಮಾಡಿದ್ದಾರಂತೆ. ಬಹಳಷ್ಟು ತಮ್ಮ ಆಧ್ಯಾತ್ಮಿಕ ಪ್ರಖರತೆಯನ್ನ ಲೀಲೆಗಳ ಮುಖಾಂತರ ತೋರ್ಪಡಿಸಿದರು. ಕಾದ ಸೀಸವನ್ನು ಕುಡಿದದ್ದು, ಮತ್ತ ಕಲೆಕ್ಟರ್ನ ಮಕ್ಕಳನ್ನು ಬಾವಿಯಲ್ಲಿ ಒಗೆದು ಮತ್ತೆ ಬದುಕಿಸಿ ತೋರಿಸಿದ್ದು. ಆಗಿನ ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿಯೂ ಸಹಿತ ನಾಗಲಿಂಗ ಸ್ವಾಮಿಗಳ ಹೆಸರನ್ನು ಕೇಳಿದರೆ ಭಯವಾಗುತ್ತಿದ್ರು ಬ್ರಿಟಿಷ್ ಪರಂಪರೆ. ಹಾಗಾಗಿ ಇವರನ್ನ ಪವಾಡ ಪುರುಷರು ಅಂತ ಭಕ್ತರು ಕರೀತಾರೆ. ಶ್ರೀಗಳು ಸಂಚಾರ ಮಾಡ್ತಾ ಈ ನವಲಗುಂದದಲ್ಲಿ ಬಂದು ನೆಲೆಸಿದ್ರಂತೆ.
ಇವರು ಇಲ್ಲಿ ನೆಲೆಸಿದ್ದು ಶ್ರೀಮಠದ ಉದಯಕ್ಕೆ ಬುನಾದಿಯಾಯಿತು. ಇಲ್ಲಿಯೂ ಅನೇಕ ಪವಾಡಗಳನ್ನ ಮಾಡಿದ್ರಂತೆ. ಹಾಗಾಗಿ ಭಕ್ತರು ಈಗಲೂ ಇಲ್ಲಿ ಅದೇ ನಂಬಿಕೆಯಿಂದ ನಡೆದುಕೊಳ್ತಾರೆ. 42 ವರ್ಷ ಆದ್ರಿ ಮನೆಯಾಗಿದ್ದ ದಿ ನಮಸ್ಕಾರ ಹಾಕೊಂತ ಬರ್ತೀವಿ ಇಲ್ಲಿ ಮಠಕ್ಕೆ. ಆ ಪುಣ್ಯಾತ್ಮನ ಪ್ರಭಾವದಿಂದ ಇಲ್ಲಿ ಅನೇಕ ಜನರುಗಳನ್ನು ನಡ್ಕೊಂತಾರೆ, ಸಾವಿರಾರು ಗಟ್ಟಲೆ ಜನ ನಡ್ಕೊಂತಾರೆ. ನಮಗೂ ಆಪತ್ತು ಬಂದಿತ್ತು. ಒಂದು ಆಪತ್ತಿನಾಗ ಬಂದು ಇಲ್ಲಿ ಅವನ ಪಾದಕ್ಕೆ ಬಿದ್ದೀವ್ರಿ. ಅಲ್ಲಿದ್ದ ಈಗ 42 ವರ್ಷ ಆಯ್ತು ನಾನು ಆರಾಮ ಜೀವನ ಸಾಗಿಸಕತ್ತೇನೆ. ಇಲ್ಲಿ ಪೂಜಿಸಲ್ಪಡುವ ಬೈಬಲ್ ಗ್ರಂಥದ ಹಿಂದೆ ಒಂದು ಕಥೆನೇ ಇದೆ. ಆ ಒಂದು 1865ರಲ್ಲಿ ಪ್ರಿಂಟ್ ಆದಂಥ ಏನೊಂದು ಬೈಬಲ್ ಪುಸ್ತಕ ಇತ್ತು. ಅದು ಮಂಗಳೂರಲ್ಲಿರುವಂಥ ಭಾಷಣ ಮಿಷಲ್ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮೊದಲ ಮುದ್ರಣಗೊಂಡಿತ್ತು. ಆ ಮುದ್ರಣಗೊಂಡಂಥ ಪುಸ್ತಕಕ್ಕೆ ನಾಗಲಿಂಗ ಸ್ವಾಮಿಗಳು ಇಲ್ಲಿ ಬಾದಾಮಿ ಹತ್ರ ಮುಷ್ಟಿಗೇರಿ ಅಂತ ಊರು, ಅಲ್ಲಿ ಅದಕ್ಕೆ ₹1 ಏನು ದೊಡ್ಡ ನಾಣ್ಯ, ಹಿಂದಿನ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳಿದ್ದು ಅಷ್ಟು ದೊಡ್ಡ ಅಳತೆಯ ಹೋಲನ್ನು ಅದಕ್ಕೆ ಹಾಕಿದ್ರು ನಾಗಲಿಂಗ ಸ್ವಾಮಿಗಳು. ಆ ಹೋಲು ತನ್ನಿಂದ ತಾನೇ ಈಗ ಕೂಡ್ತಾ ಬರ್ತಾ ಇದೆ. ಅವ್ರು ಹೇಳಿ ಹೋದ್ರು ನಾಗಲಿಂಗ ಸ್ವಾಮಿಗಳು ಏನಂತಂದ್ರೆ, ಈ ಹೋಲುಗಳು ತನ್ನಿಂದ ತಾನೇ ಮುಚ್ಕೊಂತ ಬರ್ತವೆ, ಮೊದಲಿಗೆ ಪುಸ್ತಕ ಹೇಗಿತ್ತೋ ಹಾಗಾಗ್ತದೆ, ಮತ್ತು ನಾನು ಆ ನಂತರ ಅವತರಿಸ್ತೇನೆ ಅಂತಂತಂದು ಹೇಳಿ ಹೋಗಿದ್ದಾರೆ. ಅದೇ ರೀತಿ ಆ ಪುಸ್ತಕಗಳು ತನ್ನಿಂದ ತಾನೇ ಮುಚ್ಕೊಂತ ಬರ್ತಾ ಇವೆ. 30ರಿಂದ 40 ಪೇಜ್ಗಳಲ್ಲಿ ಮಾತ್ರ ಸೂಜಿ ದಾಟುವಷ್ಟು ಮಾತ್ರ ಚಿಕ್ಕದಾಗಿರುವಂಥ ಹೋಲುಗಳು ನಿಮಗೆ ಕಾಣಿಸ್ತಿರ್ತವೆ. ವಿದ್ಯಾವಂತರಾಗಿರುವ ಇವರು ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೂರ್ಯ ಹೊಂಗಿರಣ ಹಂಚೋದ್ರಲ್ಲಿ ಖುಷಿ, ನಾವು ಖುಷಿಯನ್ನು ಹಂಚೋದ್ರಲ್ಲಿ ಖುಷಿ. ಪ್ರತಿದಿನ ಖುಷಿಯನ್ನು ಆನಂದಿಸಿ, ಏಕೆಂದ್ರೆ ಗುಡ್ ಡೇ ಈಗ ₹5 ಸಿಗುತ್ತೆ. Autumn valves, fittings and boiler mountings, giving dimension to your fluids. ಓ ರವಿ ಸರ್, ನನ್ನ ಆಫೀಸ್ಗೆ ಡ್ರಾಪ್ ಮಾಡ್ತೀಯಾ? ಎಸ್ ಸರ್. ಬೈ ದ ವೇ ಲೈಟ್ಸ್ ಆನ್ ಆಗಿವೆ. ಅದು ಆಲ್ ಡೇ LED ಲೈಟ್ ಸರ್. ದೊಡ್ಡ ಮನುಷ್ಯ. ಏನ್ ಸರ್ ನೀವು? ಹೋಗೋಣ ಸರ್. ನಿಜಕ್ಕೂ ಕಂಫರ್ಟ್ ಆಗಿದೆ. ಅದು ಸೀರೀಸ್ ಸ್ಪ್ರಿಂಗ್ ಸಸ್ಪೆನ್ಷನ್ ಸರ್. ಹೈಟೆಕ್. ಅಷ್ಟೇನಿಲ್ಲ ಸರ್. ಪವರ್ಫುಲ್. ಮೈಲೇಜ್ ಕಡಿಮೆ ಇರ್ಬೋದು. ಈಕೋ ಥ್ರಸ್ಟ್ ಇಂಜಿನ್ ಸರ್, ಅದ್ಭುತ ಮೈಲೇಜ್, 67 kmpl. ನಿಜವಾಗ್ಲೂ? ಅದೇನು? ಫುಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಸರ್. ಹೌದಾ? ಇದು ನನ್ನ ಕಾರ್ನಲ್ಲೂ ಇಲ್ಲ. TVS Phoenix 125, ಇಂಡಿಯಾದ ಪ್ರಪ್ರಥಮ ಪ್ರೀಮಿಯಂ 125cc ಬೈಕ್. ಈಗ ಲೈಫ್ ನ ಗೇರ್ ಬದಲಾಯಿಸಿ ಎಕ್ಸ್ಚೇಂಜ್ ಮಾಡೋಣ ನಾವು. ಇದು 2-3 ವರ್ಷದಿಂದ ನಂಗೆ ತುಂಬಾ ಹೇರ್ ಫಾಲ್ ಪ್ರಾಬ್ಲಮ್ ಉಂಟು. ಯಾವಾಗಿಂದ ಇದು ಇಂದುಲೇಖ ಪ್ರಾಡಕ್ಟ್ ನ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೇನಿ, ಅವಾಗಿಂದ ಪೂರ್ತಿ ಕಡಿಮೆ ಆಗಿಬಿಟ್ಟದೆ. ಇದು ತುಂಬಾ ಸಂತೋಷವಾಗಿದ್ದೇನೆ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೇಳ್ತಾ ಇದ್ದಾರೆ, ನಿಮ್ ಕೂದಲಕ್ಕಿನ್ನ ಮ್ಯಾಜಿಕ್ ಮಾಡ್ಬಿಟ್ಟಿರಿ ಅಂತ. ಇಂದುಲೇಖ ಭೃಂಗ, ದೃಢವಾದ ಕೂದಲಿಗೆ. Daddy, I called 44444444 and sold your car. Now, buying and selling anything is child's play. Call Get It Free Ads at 44444444 or visit freeads.in. ನಿಮ್ಮ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್ ನಲ್ಲಿ 15,000 ವೈವಿಧ್ಯಮಯ ರೇಷ್ಮೆ ಸೀರೆಗಳ ಭಂಡಾರ. ಕಾಂಜೀವರಂ, ಧರ್ಮಾವರಂ, ಆರಣಿ, ಬನಾರಸ್, ಸಾವಿರಾರು ಸೀರೆಗಳ ಸಾಗರ. ಸೀರೆಗಳ ಮೇಲೆ ₹20% ರಿಯಾಯಿತಿ. ₹1,000 ಸೀರೆಯ ಖರೀದಿಗೆ ಒಂದು ಬೆಳ್ಳಿ ನಾಣ್ಯ ಉಡುಗೊರೆ. ಪ್ರತಿ ₹2,000 ಸೀರೆಯ ಖರೀದಿಗೆ ಬಂಪರ್ ಬಹುಮಾನಗಳ ಲಕ್ಕಿ ಕೂಪನ್. ಬನ್ನಿ, ನಿಮ್ಮ ಲಕ್ಷ್ಮಿ ಸಿಲ್ಕ್ ಪ್ಯಾಲೇಸ್, ಮಲ್ಲೇಶ್ವರಂ, ಬೆಂಗಳೂರು. ಇದಕ್ಕೆ ಅನ್ನೋದು ಕೋಮಲತೆ ಭರಿತ ಸುರಕ್ಷೆ, ಅಂದ್ರೆ ಹೊಸ ಹಗೀಸ್ ವಂಡರ್ ಪ್ಯಾಂಟ್. ಇದು ಬೇಬಿಯನ್ನು ತೇವದಿಂದ ಸುರಕ್ಷಿತವಿರಿಸುತ್ತೆ ಮತ್ತು ಇದರ ಕಾಟನಿ ಸಾಫ್ಟ್ ಡಿಸೈನ್ ಅದರ ಸೂಕ್ಷ್ಮ ತ್ವಚೆಗೆ ಕೋಮಲತೆಯ ಅನುಭವ ನೀಡುತ್ತೆ. ಹಗೀಸ್ ವಂಡರ್ ಪ್ಯಾಂಟ್. ನನ್ನ ಫ್ರೆಂಡ್ ಗೀತಾ ಆಗ್ಲೇ ಹೇಳಿದಲ್ಲ, so she suggested Indulekha to me. Around 12 weeks use ಮಾಡಿದೆ. So are you happy now? I am so happy now. People ask me, you know, what happened? What's the secret to your hair? ಇಷ್ಟು ಚೆನ್ನಾಗಿ ಹೆಂಗಾಯ್ತು ನಿಮ್ ಕೂದಲು? I love my hair now. ಇಂದುಲೇಖ ಭೃಂಗ, ದೃಢವಾದ ಕೂದಲಿಗೆ. ನಾನು ಆಯ್ಕೆ ಮಾಡಿದ್ದೀನಿ ಒಂದಲ್ಲ 2 ಉತ್ತಮ ಸುಗಂಧಗಳನ್ನು ಹೊಸ ಲಕ್ಸ್ ಸ್ಟಾರ್ ಕಲೆಕ್ಷನ್ ಸೋಪ್ಸ್ ರೇಂಜ್ಗಾಗಿ.
ನನಗಂತೂ ಎರಡೂ ಇಷ್ಟ. ನಿಮ್ಗೆ ಟ್ರೈ ಮಾಡಿ ಹೊಸ ಲಕ್ಸ್ ಸ್ಟಾರ್ ಕಲೆಕ್ಷನ್. ತುಂಬಾ ಸಂತೋಷವಾಗಿದ್ದೇನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ದಾರೆ, ನಿಮ್ ಕೂದಲಕ್ಕಿನ್ನ ಮ್ಯಾಜಿಕ್ ಮಾಡ್ಬಿಟ್ರಿ ಅಂತ. ಹಿಂದುಲೇಗ ಭೃಂಗ, ದೃಢವಾದ ಕೂದಲಿಗೆ. ಅರೆ ಏಸಿಯನ್ನು 30 ಲ್ಯಾಕ್ ಹಾಕುತ್ತಿದ್ಯಾ? 30 ಲಕ್ಕಿ ನಂಬರ್, ನಾವು ಗೆಲ್ತೇವೆ. ಅಕೌಂಟ್ ನಂಬರ್ ಲಕ್ಕಿದ್ದೆ ಸಿಕ್ತಿದ್ರೆ. ನಿಮ್ಗೆ ಇಷ್ಟ ಆಗಿರೋ ಅಕೌಂಟ್ ನಂಬರ್ ಬೇಕಾ? ಹೌದು, ಸಾಧ್ಯನಾ? ಖಂಡಿತ. ಇಂಡಸ್ಇಂಡ್ ಬ್ಯಾಂಕ್ ಪರಿಚಯಿಸುತ್ತಿದೆ ಮೈ ಅಕೌಂಟ್ ಮೈ ನಂಬರ್. ಅಂದ್ರೆ ನೀವು ಇಷ್ಟಪಡುವ ನಂಬರೇ ನಿಮ್ಮ ಅಕೌಂಟ್ಗೆ ಸಿಗುತ್ತದೆ. ನಿಮ್ಮ ನಂಬರ್ ಯಾವಾಗ ಆಯ್ಕೆ ಮಾಡ್ತೀರಿ? ನಿಮ್ಮ ಲಕ್ಕಿ ನಂಬರ್ ಯಾವುದು? ಇಂಡಸ್ಇಂಡ್ ಬ್ಯಾಂಕ್. ನೀವು ಬಯಸಿದ್ದನ್ನೇ ನಾವು ಕೊಟ್ಟಿದ್ದೇವೆ. ಹಾಯ್, ನಾನು ಶ್ರೀಕಾಂತ್. ನನ್ನ ಪೆಟ್ಸ್ ಜೊತೆ ನಮ್ಮ ಮನೆಯಲ್ಲಿ ಇವರು ಹೊಸ ಹಾಡು ಕಾರ್ಯಕ್ರಮನ ಮಾಡೋಣ. ಅವರಿವರ ಪ್ರೀತಿ ಬೇರೆ, ಫೀಲೇ ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ. ಅವರಿವರ ಪ್ರೀತಿ ಬೇರೆ, ನನಗಾದ ರೀತಿ ಬೇರೆ. ಇದು ನನ್ನ ಇನ್ನೊಂದು ಪೆಟ್, ಡಾರ್ಲಿಂಗ್ ಅಂತ ಹೆಸರು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್. 100% ಸ್ಟೇಟ್ ಅವಾರ್ಡ್ ಮತ್ತೆ ಹೊಡಿತಾರೆ ಅನ್ಸುತ್ತೆ. ಹೊಸ ಹಾಡು ಇಂದು ರಾತ್ರಿ 7:30ಕ್ಕೆ. ಶ್ರೀಗಳ ಇನ್ನೊಂದು ವಿಶಿಷ್ಟ ಕಾರ್ಯ ಈ ಪಲ್ಲಕ್ಕಿಯದ್ದು. ಇದರ ಹಿಂದೇನು ದೊಡ್ಡ ಕಥೆ ಇದೆ. ಸಿದಿಗೆ ಇದು ನಾಗಲಿಂಗ ಸ್ವಾಮಿಗಳು ಒಂದು ಸಮಯದಲ್ಲಿ ಸ್ಮಶಾನ ಮುಖಾಂತರ ಈ ನವಲಗುಂದಲಕ್ಕೆ ಬರ್ತಾ ಇದ್ದಾಗ ಇವರಿಗೆ ಆ ಸ್ಮಶಾನದಲ್ಲಿ ಯಾರನ್ನೋ ಒಬ್ಬರನ್ನ ದಹನ ಮಾಡಿ ಅಲ್ಲಿ ಇನ್ನು ಒಗೆದಿದ್ರಂತೆ. ಇದನ್ನು ನೋಡಿ ಅವರಿಗೆ ಏನೋ ಒಂದು ಮುತ್ತಿನ ಪಲ್ಲಕ್ಕಿ ಕಂಡಾಗ ಕಾಣ್ತಂತೆ. ಅದು ಆ ಒಂದು ಸಿದಿಗೆಯನ್ನು ತಾವೇ ತಮ್ಮ ವಾಹನನ್ನಾಗಿ ಬಳಸಿಕೊಂಡು ಅಲ್ಲಿಂದನೇ ಹತ್ಕೊಂಡು ಇವರು ಊರೊಳಗೆ ಬರ್ತಾರೆ. ಊರೊಳಗೆ ಬಂದು ಇದನ್ನು ತಾವು ಜೀವಿತಾವಧಿಯೊಳಗೂ ಸಹಿತ ಇದರಲ್ಲೇ ಹತ್ಯೆ ಮೆರೀತಾರೆ. ಮತ್ತು ಇದಕ್ಕೊಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಕೊಟ್ಟರು ಅವರು. ಮನುಷ್ಯನಿಗೆಲ್ಲ ಶಾಶ್ವತವಾಗಿದ್ದು ಇದೇ ಸಿದಿಗೆ. ಅವನು ತನ್ನ ಅವಧಿಯಲ್ಲಿ ಮೆರವಣಿಗೆ ಆಗುವಂಥದ್ದು ತನ್ನ ಕೊನೆಯ ಅವಧಿಯಲ್ಲಿ ಇದರಲ್ಲೇ ಅಂಥದ್ದು ಇದೇ ಶಾಶ್ವತ ಅಂತಂದಮೇಲೆ ಕೊನೆಯ ಅವಧಿಯಲ್ಲಿ ಮೆರವಣಿಗೆ ಆಗೋದನ್ನು ನಾನು ಜೀವಿತಾವಧಿಯಲ್ಲೇ ಮೆರವಣಿಗೆ ಆಗಿಬಿಡ್ತೇನೆ, ಇದರಲ್ಲೇ ಮೆರೆದು ಬಿಡ್ತೇನೆ ನಾನು ಅಂತಂದು ತಮ್ಮ ಜೀವಿತಾವಧಿಯಲ್ಲೂ ಸಹಿತ ತಮ್ಮ ಈ ಒಂದು ಯಾತ್ರೆಯನ್ನು ಈ ಒಂದು ಸಿದಿಗೆ ಮುಖಾಂತರನೇ ಮಾಡಿದರು. ಶ್ರೀಗಳು ಈ ಮುಸ್ಲಿಂ ಪಂಜವನ್ನು ತಮ್ಮ ಮಠದಲ್ಲಿ ಇಟ್ಟಿದ್ದಾರೆ. ನಾಗಲಿಂಗ ಸ್ವಾಮಿಗಳು ಮುಸ್ಲಿಂ ದೇವರನ್ನ ಪೂಜಿಸಿ ಮತ್ತು ಅದನ್ನು ಪ್ರತಿ ವರ್ಷ ಮೊಹರಂ ಆಚರಣೆ ಸಂಭ್ರಮವನ್ನು ಇಲ್ಲಿ ಏರ್ಪಡಿಸಿದರು. ಪ್ರತಿ ವರ್ಷ ಇಲ್ಲಿ ಮೊಹರಂ ಆಚರಣೆ ಆಗ್ತಾ ಇದೆ. ಮುಸ್ಲಿಂ ಬಾಂಧವರೆಲ್ಲ ಬಂದು ಅದಕ್ಕೆಲ್ಲ ಉಡುಗೆ ಅದನ್ನೆಲ್ಲ ತೊಳಿಸಿ 5 ದಿವಸ ಅದನ್ನಿಟ್ಟು ಮತ್ತು 5ನೇ ದಿವಸ ಮೆರವಣಿಗೆ ಮಾಡಿ ಅದನ್ನ ಮುಕ್ತಾಯಗೊಳಿಸ್ತಾರೆ. ಇದು ಹಿಂದೂ, ಮುಸ್ಲಿಂ ಹಾಗೂ ಕ್ರೈಸ್ತ ಧರ್ಮಗಳ ಸಂಗಮವಾಗಿ ಸರ್ವಧರ್ಮ ಸಮಾನತೆಯ ಕೇಂದ್ರವಾಗಿದೆ ಅನ್ನಬಹುದು. ಹಾಗಾಗಿ ಇಲ್ಲಿ ಪಂಜಾ ಇದೆ, ಮಸೀದಿಯಲ್ಲ. ಬೈಬಲ್ ಇದೆ, ಚರ್ಚ್ ಅಲ್ಲ. ಸಿದಿಗೆ ಇದೆ, ಸ್ಮಶಾನವಲ್ಲ. ಇದು ಶ್ರೀ ನಾಗಲಿಂಗ ಸ್ವಾಮಿಗಳ ಮಠ ಅಂತಾರೆ ಭಕ್ತರು. ಪವಾಡಗಳನ್ನ ಮಾಡೋದರ ಜೊತೆಗೆ ಸಾಮಾಜಿಕ ಸಮಾನತೆಗೂ ದುಡಿದ ಶ್ರೀಗಳ ಗದ್ದುಗೆ ಇಂದಿಗೂ ಪವಿತ್ರ ಕ್ಷೇತ್ರವಾಗಿ ಪೂಜಿಸಲ್ಪಡುತ್ತೆ. ಇವರ ನಂತರ ಬಂದವರು ಶ್ರೀ ಸಿದ್ದನಾಗಲಿಂಗ ಸ್ವಾಮೀಜಿ. ಇವರು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಶ್ರೀಮಠದ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ನಂತರ ಬಂದವರು ಶ್ರೀ ವೀರಯ್ಯ ಸ್ವಾಮೀಜಿ. ಇವರು ಪೂಜಾನಿಷ್ಠರು ಹಾಗೂ ಆಧ್ಯಾತ್ಮದ ಬಗ್ಗೆ ಮಾರ್ಗದರ್ಶನ ಮಾಡಿದ ಗುರುಗಳು. ನಂತರ ಬಂದವರು ಶ್ರೀ ಅಭಿನವ ನಾಗಲಿಂಗ ಸ್ವಾಮೀಜಿ. ಇವರು ಆಧ್ಯಾತ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಶ್ರೀಮಠದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಶ್ರೀಮಠದ ಉನ್ನತಿಗೆ ದುಡಿದ ಇವರು 2006ರಲ್ಲಿ ಇಹಲೋಕ ತ್ಯಜಿಸಿದ್ರು. ನಂತರ ಶ್ರೀಮಠದ ಪೀಠಾಧ್ಯಕ್ಷರಾದವರು ಈಗಿನ ಶ್ರೀ ವೀರೇಂದ್ರ ಸ್ವಾಮೀಜಿ. ಇವರ ಅಧಿಕಾರದಲ್ಲಿ ಶ್ರೀಮಠ ಮತ್ತಷ್ಟು ಉನ್ನತಿಯತ್ತ ಸಾಗ್ತಾ ಇದೆ. ಹೆಚ್ಚಿನ ವಿದ್ಯಾಭ್ಯಾಸ ಹೊಂದಿದಂಥವರಾಗಿದ್ದಾರೆ. ಅವರಿಗೆ ಯೋಗ ಮತ್ತು ಆಯುರ್ವೇದ ಜ್ಞಾನ ಇದೆ. ಹೀಗಾಗಿ ಅವರು ವಿದ್ಯಾಕೇಂದ್ರ ಜೊತೆಗಳನ್ನೇ ಈ ಭಾವೈಕ್ಯತೆ ಸಂಬಂಧಪಟ್ಟ ವ್ಯವಸ್ಥೆ ಜೊತೆಗೇ ಬೇರೆ ಬೇರೆ ಎಲ್ಲ ಸ್ತರದ ವ್ಯವಸ್ಥೆಗಳನ್ನು ಅವರು ಇಲ್ಲೇ ಮಾಡ್ಕೊತ ಬರ್ತಾ ಇದ್ದಾರೆ. ಇದು ಮುಂದಿನ ಬಹಳ ದೊಡ್ಡ ದೊಡ್ಡ ಯೋಚನೆಗಳೆಲ್ಲ ಇಟ್ಕೊಂಡಿದ್ದಾರೆ. ಇವರು ಹುಟ್ಟಿದ್ದು ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ. ತಂದೆ ನಾಗಲಿಂಗ ಸ್ವಾಮೀಜಿ, ತಾಯಿ ಶಾಂತಾದೇವಿ.
ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರಲ್ಲೇ ಮುಗಿಸಿದ್ರು. ಪ್ರೌಢ ಶಿಕ್ಷಣ ಹುಬ್ಬಳ್ಳಿಯಲ್ಲಿ ಆಯಿತು. ಕಾಲೇಜು ಶಿಕ್ಷಣ ಹಾಗೂ ಎಂಎ ಸಂಸ್ಕೃತ ಪದವಿಯನ್ನ ಮೈಸೂರಲ್ಲಿ ಪಡೆದ್ರು. ಲೋನಾವಾಲದಲ್ಲಿ ಯೋಗ ಡಿಪ್ಲೊಮಾ. ಬಾಲ್ಯದಿಂದಲೇ ಆಧ್ಯಾತ್ಮದ ಬಗ್ಗೆ ಒಲವಿದ್ದ ಇವರಿಗೆ 2007ರಲ್ಲಿ ಶ್ರೀಮಠದ ಜವಾಬ್ದಾರಿ ಕೊಟ್ಟರು. ಅಧಿಕಾರ ಬಂದಾಗಿಂದ ಈ ಮಠದ ಪ್ರಗತಿ ತುಂಬ ಆಗಿದೆ. ಯಾತ್ರಿಕರಿಗೆ ಬಂದವರಿಗೆ ಪ್ರತಿದಿನ ಭಕ್ತರಿಗೆ ಪ್ರಸಾದ ವಿತರಣೆ ಎಲ್ಲ ಸವಲತ್ತುಗಳನ್ನು ಕೂಡ ಪೂಜ್ಯರು ನೀಡ್ತಾ ಇದ್ದಾರೆ. ಹೀಗಾಗಿ ಅಜಾತನಾಂಗ ಸ್ವಾಮಿಗಳ ಮಠ ಉತ್ತರಕನ್ನಡದಲ್ಲೇ ಒಂದು ವಿಶಿಷ್ಟವಾದ ಪರಂಪರೆ ಉಳ್ಳ ಮಠ. ಇವರು ಪಟ್ಟಕ್ಕೆ ಬಂದ ಮೇಲೆ ಶ್ರೀಮಠದ ಅಭಿವೃದ್ಧಿಗೆ ಸಾಕಷ್ಟು ದುಡಿತಾ ಇದ್ದಾರೆ. ವಿದ್ಯಾವಂತರಾಗಿರುವ ಇವರು ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಹಿರಿಯ ಗುರುಗಳು ಸ್ಥಾಪಿಸಿದ್ದ ಶಿಕ್ಷಣ ಸಂಸ್ಥೆಗಳನ್ನ ಮತ್ತಷ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. 1985 ಸ್ಥಾಪನೆ ಆಯಿತು. ಇದು ಸ್ಥಾಪನೆ ಆಗುವಂಥ ಉದ್ದೇಶ ಏನು ಅಂದರೆ, ಗ್ರಾಮೀಣ ಮಕ್ಕಳಿಗೆ ಒಂದು ಒಳ್ಳೆಯ ಇದನ್ನು ಮಾಡ್ಕೊಡ್ಬೇಕು, ಏನು ಅನುಕೂಲ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಇದನ್ನು ಸ್ಥಾಪನೆ ಮಾಡಿದ್ವಿ. ಆನಂತರ ಹೈಸ್ಕೂಲ್ ಪ್ರಾರಂಭ ಮಾಡಿದ್ದು 88ನೇ ಇಸ್ವಿಯೊಳಗೆ. ಅದು ಸುಮಾರು ಒಳ್ಳೆಯ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ತೀವಿ ಅನ್ನೋಂಥ ನೆಮ್ಮದಿ ನಮಗಿದೆ. ಮೊದಲು ಈ ಭಾಗದ ಗ್ರಾಮೀಣ ಮಕ್ಕಳು ದೂರದ ಊರುಗಳಿಗೆ ಹೋಗಿ ಶಿಕ್ಷಣ ಪಡೆಯಬೇಕಿತ್ತು. ಹಾಗಾಗಿ ಇಲ್ಲಿ ಪ್ರೌಢಶಾಲೆಯನ್ನು ತೆರೆದು ಹಳ್ಳಿಯ ಮಕ್ಕಳು ಹತ್ತಿರದಲ್ಲೇ ಶಿಕ್ಷಣ ಪಡೆಯುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಾಮೀಣ ಭಾಗದ ಬಹಳಷ್ಟು ವಿದ್ಯಾರ್ಥಿಗಳು ಹಾಗೂ